BRV ಪಬ್ಲಿಕ್ ಸ್ಕೂಲ್ ವತಿಯಿಂದ ಸೌಹಾರ್ದತೆಯೇ ನಿಜವಾದ ಪ್ರಗತಿ. ಮಾನವನು ಈ ಭೂಮಿಯಲ್ಲಿ ಬೇರೆಯ ಜೀವಿಗಳಿಗಿಂತ ಹೆಚ್ಚಾಗಿ ಬುದ್ಧಿವಂತನು ಹಾಗೂ ಕರುಣೆಯುಳ್ಳವನು ಎಂದು ಪರಿಗಣಿಸಲಾಗುತ್ತದೆ. ಮಾನವನ ನಿಜವಾದ ಶ್ರೇಷ್ಠತೆ ಅವನು ತನ್ನೊಳಗೆ ಹೊಂದಿರುವ ಮಾನವ ಮೌಲ್ಯಗಳಲ್ಲಿ ನಿರ್ಧಾರವಾಗುತ್ತದೆ. ಮಾನವ ಮೌಲ್ಯಗಳು ಎಂದರೆ ಸತ್ಯ, ಧರ್ಮ, ಶಾಂತಿ, ಪ್ರೀತಿ, ಅಹಿಂಸೆ, ಕರುಣೆ, ಕ್ಷಮೆ ಮತ್ತು ಸಹಿಷ್ಣುತೆ. ಶುಭೋದಯ ಮಕ್ಕಳೇ. ಶುಭೋದಯ ಗುರುಗಳೇ. ಇಂದು ನಾವು ವಿಶ್ವದ ಬೆಳಕು ಎಂಬ ವಿಚಾರದ ಬಗ್ಗೆ ಚರ್ಚಿಸೋಣ. ನೀವು ಹೇಳಿ, ಬೆಳಕು ಎಂದರೆ ಏನು? ಗುರೂಜಿ, ಬೆಳಕು ಎಂದರೆ ಸೂರ್ಯನ ಪ್ರಕಾಶ. ಬೆಳಕು ಎಂದರೆ ವಿದ್ಯೆ, ಅದು ನಮ್ಮ ಕತ್ತಲನ್ನು ದೂರ ಮಾಡುತ್ತದೆ. ಬೆಳಕು ಎಂದರೆ ಸತ್ಯ, ಶಾಂತಿ ಮತ್ತು ಪ್ರೀತಿ. ಬೆಳಕು ಎಲ್ಲರಿಗೂ ಸಮಾನವಾಗಿ ನೀಡುತ್ತದೆ. ಅದು ಯಾವ ರೀತಿ ಜಾತಿ, ಧರ್ಮ ಎಂದು ಭೇದ ಭಾವ ಮಾಡುವುದಿಲ್ಲ. ಅದ್ಭುತವಾಗಿ ಹೇಳಿದಿರಿ. ಮನುಷ್ಯನ ಜೀವನದಲ್ಲಿ ಅಂತರಾಳವು ಅಂದರೆ ಒಳಗಿನ ಪ್ರಪಂಚವು ಅತ್ಯಂತ ಮಹತ್ವದ್ದಾಗಿದೆ. ಈ ಅಂತರಾಳದ ಬೆಳಕು ಎಂದರೆ ನಮ್ಮ ಶುದ್ಧ ಮನಸ್ಸು, ಸತ್ಯತೆಯ ಮೇಲಿನ ನಂಬಿಕೆ ಹಾಗೂ ಮಾನವೀಯತೆ. ಒಂದು ಚಿಕ್ಕ ಹಳ್ಳಿ ಶಾಲೆಯಲ್ಲಿ ವಿವೇಕಾನಂದರಂತೆ ಆದರ್ಶವನ್ನು ಪಾಲಿಸಿಕೊಂಡು ಬಂದ ಗುರುಗಳು ಹೇಳುತ್ತಾರೆ, ಜ್ಞಾನವೆಂದರೆ ಕೇವಲ ಪುಸ್ತಕಗಳಲ್ಲಿ ಅಲ್ಲ, ನಿಜವಾದ ಬೆಳಕು ನಾವು ಒಳಗೆ ಬೆಳೆಯುವುದು. ಶುಭೋದಯ ಮಕ್ಕಳೇ. ಇಂದಿನ ಪ್ರಶ್ನೆ, ಜ್ಞಾನ ಎಂದರೆ ಏನು? ಜ್ಞಾನ ಎಂದರೆ ಪುಸ್ತಕದಲ್ಲಿ ಬರೆದಿರುವುದು. ನಾನು ಇದನ್ನೆಲ್ಲ ಓದಿ ಜ್ಞಾನವನ್ನು ಪಡೆಯುತ್ತೇನೆ. ಆದರೆ ಗುರುಜಿ, ಜ್ಞಾನ ಅಂದರೆ ಅರ್ಥ ಮಾಡಿಕೊಳ್ಳುವುದು. ಕೇವಲ ಪುಸ್ತಕಗಳಲ್ಲಿ ಬರೆದಿರುವುದನ್ನು ತಿರುಗಿ ಹೇಳೋದೇ ಸಾಕಾ? ಬಹಳ ಚೆನ್ನಾಗಿ ಹೇಳಿದಿರಿ ಮಕ್ಕಳೇ. ವಿವೇಕಾನಂದರು ಹೇಳಿದ್ದಾರೆ, ಶಿಕ್ಷಣವೆಂದರೆ ಈಗಾಗಲೇ ನಿಮ್ಮ ಒಳಗೆ ಇರುವ ಪರಿಪೂರ್ಣತೆಯ ಜ್ಞಾನವು. ಅದು ನಿಮ್ಮ ಒಳಗೆ ಇರುವ ಬೆಳಕನ್ನು ಉಜ್ವಲಗೊಳಿಸಬೇಕು, ಬರೀ ಪುಸ್ತಕ ಓದುವುದು ಅಲ್ಲ. ಹಾಗಾದರೆ ನಾನು ಇದನ್ನೆಲ್ಲ ಓದಿದರೆ ಅದು ಸಾಲದೆ? ಇಲ್ಲ, ಒಂದು ಗಿಳಿಯು ಕೂಡ ಮಾತುಗಳನ್ನು ಆಡಬಹುದು. ಆದರೆ ಒಬ್ಬ ನಿಜವಾದ ಬುದ್ಧಿವಂತನು ಮಾತ್ರ ಆ ಮಾತುಗಳನ್ನು ಯಾವಾಗ ಮತ್ತು ಯಾವ ಸಂದರ್ಭದಲ್ಲಿ ಆಡಬೇಕು ಎಂಬುದನ್ನು ತಿಳಿದಿರುತ್ತಾನೆ. ಆಗ ನಾನು ಅಂಕಕ್ಕೆ ಅಲ್ಲ, ಬೆಳೆಯುವುದಕ್ಕಾಗಿ ಓದುತ್ತೇನೆ. ನಾನು ಸಹ ಗುರುಜಿ, ನನ್ನೊಳಗಿನ ಬೆಳಕು ಎಲ್ಲರಿಗೂ ಬೆಳಗಲಿ ಎಂದು ಇಚ್ಛಿಸುತ್ತೇನೆ. ನಿಜವಾದ ಜ್ಞಾನವು ಕೇವಲ ಕಲಿಯುವುದಲ್ಲ, ಬದುಕುವುದಾಗಿದೆ. ನಿಜವಾದ ಜ್ಞಾನವು ಕೇವಲ ಪುಸ್ತಕಗಳನ್ನು ಪಾಠ ಮಾಡುವುದರಿಂದ ಅಲ್ಲ, ಅದನ್ನು ಅರ್ಥ ಮಾಡಿಸಿಕೊಳ್ಳುವುದು ಮತ್ತು ಅನುಭವಿಸುವುದು. ಏನನು ಆಟಾಡಲ್ವಾ? ಏನಾದರೂ ಯೋಚನೆನಾ? ನಾನು ಏನು ಮಾಡಿದರೂ ಸರಿಯಾಗಲ್ಲ. ನಾನು ಬೇರೆ ಹುಡುಗಿಯರಷ್ಟು ಚೂಟಿ ಬುದ್ಧಿವಂತೆಯೂ ಅಲ್ಲ. ನನ್ನ ಮಾತನ್ನು ಕೂಡ ಯಾರು ಕೇಳಲ್ಲ. ಏನು ಮಾತದು? ನೀನು ತುಂಬ ಒಳ್ಳೆಯವಳನು. ನಿನಗೆ ಚಿತ್ರ ಬಿಡಿಸಕ್ಕೆ ಬರುತ್ತಲ್ವಾ? ನಾನು ಎಲ್ಲರಿಗಿಂತ ಹೀನವಾಗಿರ್ತೀನಿ ಅಂತ ಅನಿಸುತ್ತೆ. ಎಲ್ಲಿ ನೋಡಿದರೂ ಬರೀ ಕತ್ತಲೇ ಕಾಣಿಸುತ್ತೆ. ನೋಡು ಅನು, ಕೆಲವೊಮ್ಮೆ ಸೂರ್ಯನು ಮೋಡದ ಹಿಂದಿರುತ್ತಾನೆ, ಆದರೆ ಅವನ್ನಿಲ್ಲದೆ ಜಗತ್ತು ಬೆಳಗೋದಿಲ್ಲ. ನೀನು ಹಾಗೆ, ನೀನು ಶಕ್ತಿಯಂತೆ. ನಿನ್ನಲ್ಲಿ ಛಲವಿದೆ, ಧೈರ್ಯವಿದೆ, ಆದರೆ ನಿನಗೆ ಅದು ಅರಿವಿಲ್ಲ ಅಷ್ಟೇ. ನೀನು ಕೇವಲ ಹೆಣ್ಣಲ್ಲನು, ನೀನು ಶಕ್ತಿಯಂತೆ. ನಿನ್ನ ಧ್ವನಿಯನ್ನು ಎತ್ತರಿಸು, ನಿನ್ನ ಧ್ವನಿ ಕುಗ್ಗದಿರಲಿ ಅನು. ಹೌದು ದೀಕ್ಷಾ, ನೀನು ಹೇಳಿದ್ದು ನಿಜ. ಭಯವೇ ಸಾವು, ಧೈರ್ಯವೇ ಜೀವನ. ಒಂದು ದಿನ ಗುರೂಜಿ ನಿಸ್ವಾರ್ಥ ಪ್ರೀತಿಯ ಮಹತ್ವವನ್ನು ಕಲಿಸಲು ತಯಾರಾಗಿದ್ದಾರೆ. ಈ ಹೂಗಳು ಎಷ್ಟು ಸುಂದರವಾಗಿವೆ. ಇದನ್ನು ನಾನು ನನ್ನ ಮನೆಗೆ ಕೊಂಡೊಯ್ಯುತ್ತೇನೆ. ಪ್ರೀತಿ ಎಂದರೆ ಕೊಡುವುದು. ಎಲ್ಲವೂ ನನಗೇ ಬೇಕೆನ್ನುವುದು ಅದು ಪ್ರೀತಿಯಲ್ಲ. ಮಕ್ಕಳೇ, ವಿವೇಕಾನಂದರು ಹೇಳಿದ್ದಾರೆ, ಪ್ರೀತಿ ಎಂದರೆ ನಿಮ್ಮನ್ನು ಮರೆಯುವುದು ಹಾಗೂ ಬೇರೆಯವರಿಗಾಗಿ ಬದುಕುವುದು. ನಾನು ಬೇರೆಯವರಿಗಾಗಿಯೂ ಯೋಚಿಸಬೇಕು ಎಂತಾರೆ, ಆದರೆ ನಾನು ಇದುವರೆಗೂ ನನ್ನ ಬಗ್ಗೆ ಮಾತ್ರ ಯೋಚಿಸುತ್ತಿದ್ದೆ. ಮಗು, ಪ್ರೀತಿ ಎಂದರೆ ಎಲ್ಲರಿಗಾಗಿ ಬದುಕುವುದು. ಅದು ನಿನಗೆ ಶಕ್ತಿ ಹಾಗೂ ಬಲವನ್ನು ಕೊಡುತ್ತದೆ. ಗುರುಜಿ, ನಾವೆಲ್ಲರೂ ಒಂದು ಕುಟುಂಬ. ಪ್ರೀತಿಯಿಂದ ಈ ಜಗತ್ತು ಬೆಳೆಯುತ್ತದೆ. ಹಾಗ
ಹಾಗಾದರೆ ನಾನು ಇನ್ನು ಮುಂದೆ ಎಲ್ಲರನ್ನು ಪ್ರೀತಿಯಿಂದ ಕಾಣುತ್ತೇನೆ. ಅಂದು ತೋಟದಲ್ಲಿ ಒಂದು ಹೊಸ ಪ್ರೀತಿಯ ಬೇರನ್ನು ಅವರು ನೆಟ್ಟರು. ಪ್ರೀತಿ ಎಂದರೆ ನಿಸ್ವಾರ್ಥ, ಸಹಾನುಭೂತಿ ಮತ್ತು ನಿಜವಾದ ಮಾನವೀಯತೆ. ಪ್ರೀತಿ ಎಂದರೆ ನಾನು ನನ್ನದು ಎಂದೂ ಅಲ್ಲ. ನಿಜವಾದ ಪ್ರೀತಿ ದೈವತ್ವದ ರೂಪವಾಗಿದೆ. ನೀನು ಸೋತೆ. ಏನಾಯಿತು? ಅದು 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 ನನ್ನ ಗೆಲ್ವು. ಏತಕ್ಕೆ ಜಗಳ? ನಾವು ಇನ್ನು ಮುಂದೆ ಸಾಮರಸ್ಯದಿಂದ ಬಾಳೋಣ. ಸರಿ, ನಾವೆಲ್ಲರೂ ಇನ್ನು ಮುಂದೆ ಗೆಳೆಯರಾಗಿರೋಣ. ನಮ್ಮನ್ನು ಶಕ್ತಿವಂತರನ್ನಾಗಿಸಲು ಈ ಜಗತ್ತೇ ಒಂದು ಗರಡಿ ಮನೆ. ಒಂದು ದಿನ ಗುರೂಜಿ ಮಕ್ಕಳಲ್ಲಿ ಒಂದು ಆಳವಾದ ಅರ್ಥ ಹೊಂದಿದ್ದ ಪ್ರಶ್ನೆ ಕೇಳಿದರು. ಇದು ಸೇವೆಯ ಬಗ್ಗೆ. ಮಕ್ಕಳೇ, ನಿಮಗೊಂದು ಪ್ರಶ್ನೆ. ಸಾರ್ಥಕ ಜೀವನದಲ್ಲಿ ಸೇವೆಯ ಪಾತ್ರವೇನು? ಗುರುಜಿ, ಸೇವೆ ಮಾಡುವುದು ಎಲ್ಲಿ? ಹಣವೇ ಎಲ್ಲವೂ ಅಲ್ಲವೇ? ಆದರೆ ನಿಜವಾದ ಸೇವೆ ಹೃದಯದಿಂದ ಆಗಬೇಕು. ನಾವು ಮಾಡಬಲ್ಲೆವೆಂದು ಯಾರಿಗಾದರೂ ನಂಬಿಕೆ ಬಂದರೆ ಅವರ ಬದುಕು ಬದಲಾಗಬಹುದು. ಅತ್ಯುತ್ತಮವಾಗಿ ಹೇಳಿದಿರಿ. ಮಕ್ಕಳೇ, ವಿವೇಕಾನಂದರು ಹೇಳಿದ್ದಾರೆ, ಸೇವೆಯೇ ಧರ್ಮ. ನೀವು ಸೇವೆಯನ್ನು ಮಾಡುವಾಗ ನಿಮ್ಮ ಆತ್ಮವನ್ನು ಎಚ್ಚರಿಸುತ್ತೀರಿ ಹಾಗೂ ದೇವರನ್ನು ಮಾನವನ ರೂಪದಲ್ಲಿ ನೋಡುವುದನ್ನು ಕಲಿಯುತ್ತೀರಿ. ಹೌದು. ಹಾಗಾದರೆ ನಾನು ಸಮಯ, ಪ್ರೀತಿ, ಸಹಾಯ ಇದೆಲ್ಲವನ್ನು ಕೊಡಬಹುದೇ? ಮಗು, ನಿನ್ನ ಹೃದಯದಿಂದ ಮಾಡಿದ ಸಣ್ಣ ಸಹಾಯವು ದೊಡ್ಡ ಮಟ್ಟದ ಬದಲಾವಣೆಯನ್ನು ತರಬಹುದು. ಹಾಗಾದರೆ ಇನ್ನು ಮುಂದೆ ನಾನು ಕನಿಷ್ಠ ಒಂದು ಸಣ್ಣ ಸಹಾಯವನ್ನು ಮಾಡುತ್ತೇನೆ. ನಾನು ಸಹ ಇಂದಿನಿಂದಲೇ ಸೇವೆಯ ಮೊದಲ ಹೆಜ್ಜೆಯನ್ನು ಇಡುತ್ತೇನೆ. ಹೀಗಾಗಿ ಆ ತರಗತಿಯಲ್ಲಿ ಸೇವೆಯ ಬಗ್ಗೆ ಚರ್ಚೆ ನಡೆಸಿದರು. ಸೇವೆಯ ಮೂಲಕ ನೀವು ಇತರರ ಬದುಕಿಗೆ ಬೆಳಕು ತಂದರೆ ನಿಮ್ಮ ಜೀವನವು ದೇವ ಸೇವೆಯಾಗುತ್ತದೆ. ನಾವು ಮಾನವೀಯ ಮೌಲ್ಯಗಳನ್ನು ಅಳವಡಿಸಿಕೊಂಡು ಸುಸಂಸ್ಕೃತರಾಗಿ ಬಾಳೋಣ. ನಿರೂಪಕಿಯಾಗಿ ಕೀರ್ತಿ, ವಿದ್ಯಾರ್ಥಿಯಾಗಿ ಅನನ್ಯ ನಾಯಕ್, ವಿದ್ಯಾರ್ಥಿಯಾಗಿ ವಿದುಲಾ ಶ್ರೇಯಸ್, ವಿದ್ಯಾರ್ಥಿಯಾಗಿ ದೀಕ್ಷಾ ಎನ್, ವಿದ್ಯಾರ್ಥಿಯಾಗಿ ಸಿಂಚನಾ ಆರ್ಜಿ, ವಿದ್ಯಾರ್ಥಿಯಾಗಿ ದೀಕ್ಷಾ ಗೌಡ ಎನ್, ಗುರೂಜಿಯಾಗಿ ಕೇಶವ್ ಎಸ್, ವಿದ್ಯಾರ್ಥಿಯಾಗಿ ಎಚ್ ನೀರಜ್, ವಿದ್ಯಾರ್ಥಿಯಾಗಿ ಭವಿಷ್, ಸ್ವಾಮಿ ವಿವೇಕಾನಂದರ ಪಾತ್ರದಲ್ಲಿ ವರುಣ್ ತೇಜ, ವಿದ್ಯಾರ್ಥಿಯಾಗಿ ಜಯಂತ್ ಎಸ್. ಧನ್ಯವಾದಗಳು.